ಆರೋಪಗಳ ಪಟ್ಟಿಯನ್ನ ಪಟ 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 ಅಂತ ಬಿಚ್ಚಿಟ್ಟಿದ್ರು. ವರಿಷ್ಠರು ಯತ್ನಾಳ್ ನಾಲಿಗೆಗೆ ಪರೆ ಹಾಕಿ ಕಳಿಸ್ತಾರೆ ಅಂತಾನೆ ಅಂದ್ಕೊಂಡಿದ್ರು. ಇನ್ನು ಮುಂದೆ ಯತ್ನಾಳ್ ಸೈಲೆಂಟ್, ಜಾರಕಿಹೊಳಿ ವೈಲೆಂಟ್. ಯಡಿಯೂರಪ್ಪ ವಿರುದ್ಧ ರೌದ್ರಾವತಾರ ತಾಳ್ಬಿಟ್ಟಿದ್ರು. ವಿಜಯೇಂದ್ರನಿಂದಲೇ ನನ್ನ ಮಗ ಸೋತಿದ್ದು ಗೊತ್ತಾ ಜೋಶಿ ಅವರೇ? ವಿಜಯೇಂದ್ರನ್ನ ಇನ್ನಷ್ಟು ಬುಗುರಿ ಆಡಿಸ್ದಂಗೆ ಆಡಿಸ್ಬೋದು. ಇಷ್ಟೆಲ್ಲ ಆಟ ಆಡೋ ಯತ್ನಾಳ್ ಮೇಲೆ ಅದ್ಯಾಕೋ ಏನೋ ಹೈಕಮಾಂಡ್ಗೆ ಸಿಕ್ಕಾಬಟ್ಟೆ ಲವ್. ಅವತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಯ ವರಿಷ್ಠರ ಮುಂದೆ ಕೂತು ಮಾತಾಡ್ತಾ ಇದ್ರೆ ಅವರೆಲ್ಲ ಬಿಟ್ಟಂಗೆ ನೋಡ್ತಾ ಇದ್ರು. ಯಾಕಂದ್ರೆ ಆ ಮಾತುಗಳು ಅಷ್ಟು ಖಡಕ್ ಆಗಿದ್ವು. ಜೊತೆಗೆ ಸಿಕ್ಕಾಬಟ್ಟೆ ಕಾನ್ಫಿಡೆನ್ಸ್ ಎದ್ದು ಕಾಣ್ತಿತ್ತು. ಯಡಿಯೂರಪ್ಪ ಹಾಗೂ ವಿಜೇಂದ್ರರ ವಿರುದ್ಧ ಆರೋಪಗಳ ಪಟ್ಟಿಯನ್ನ ಪಟ 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 ಅಂತ ಬಿಚ್ಚಿಟ್ಟಿದ್ರು. ಎಲ್ಲವನ್ನೂ ಆರಿಸಿದ ನಾಯಕರು, ಸರಿ ಯತ್ನಾಳ್ ಜಿ ನೀವೇನು ಹೊರಡಿ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬೆಂಗಳೂರಿಗೆ ಬರ್ತಾರೆ, ಅಲ್ಲೇ ಕೂತ್ಕೊಂಡು ಇನ್ನೊಂದು ರೌಂಡ್ ಮಾತಾಡ್ತಾರೆ, ಎಲ್ಲವನ್ನು ಸರಿ ಮಾಡ್ತಾರೆ ಅಂತ ಹೇಳಿ ಕಳಿಸಿದ್ರು. ಇತ್ತ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವರಿಷ್ಠರು ಯತ್ನಾಳ್ ನಾಲಿಗೆಗೆ ಬರೆ ಹಾಕಿ ಕಳಿಸ್ತಾರೆ ಅಂತಾನೆ ಅಂದ್ಕೊಂಡಿದ್ರು. ಆದರೆ ಅದಾಗಲೇ ಇಲ್ಲ. ಸಮಾಧಾನ ಮಾಡಿ ಒಂದಷ್ಟು ದಿನ ಕೂಲಾಗಿರಿ ಅಂತ ಯತ್ನಾಳಿಗೆ ಹೇಳಿ ಕಳಿಸಿದ್ರಂತೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣಗೆರೆ. ವರಿಷ್ಠರು ಹೇಳಿದಂತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬೆಂಗಳೂರಿಗೂ ಬಂದಿದ್ರು. ವಿಜೇಂದ್ರ ಅಂಡ್ ಟೀಮ್ ಜೊತೆ ಸಭೆ ಮಾಡಿದ್ರು. ಅಲ್ಲದೆ ಆಯ್ತು ನಿಮ್ ದೂರ ಏನಿದೆ ಕೊಡಿ ಅಂತ ಅಗರ್ವಾಲ್ ವಿಜೇಂದ್ರ ಅಂಡ್ ಟೀಮ್ ಸದಸ್ಯರಿಂದ ಪಡ್ಕೊಂಡ್ರು. ಆಮೇಲೆ ಸರಿ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ, ನೀವೆಲ್ಲ ಡೆಲ್ಲಿಗೆ ಬನ್ನಿ, ಅಲ್ಲೇ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು. ಹಾಗಿದ್ರೆ ಎಲ್ಲವೂ ಸರಿ ಹೋಯ್ತಾ? ಯತ್ನಾಳ್ ಸೈಲೆಂಟ್ ಆದ್ರ ಅಂತ ನೋಡಿದ್ರೆ ನೋ ಚಾನ್ಸ್, ಇಲ್ವೇ ಇಲ್ಲ ಅನ್ಬಹುದು. ಯಾಕಂದ್ರೆ ಇದೆಲ್ಲ ಆಗೋದಕ್ಕೂ ಮೊದಲು ರಮೇಶ್ ಜಾರಕಿಹೊಳಿಗೆ ಒಂದು ಮಾತನ್ನ ಹಂಗೆ ಹಸ್ದಿದ್ರು. ಅದೇನು ಅಂದ್ರೆ, ಇನ್ನು ಮುಂದೆ ಯತ್ನಾಳ್ ಸೈಲೆಂಟ್, ಜಾರಕಿಹೊಳಿ ವೈಲೆಂಟ್. ಅಲ್ಲಿಗೆ ಯತ್ನಾಳ್ ವರ್ಸಸ್ ವಿಜೇಂದ್ರ ಅಂತ ಇದ್ದ ವಾರು ಮತ್ತೊಂದು ಮಗ್ಗಲು ಬದಲಾಯಿಸ್ತು ಅಂತ ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಹಾಗಿದ್ರೆ ಯತ್ನಾಳ್ರಿಂದ ವೈಲೆಂಟ್ ಆಗೋ ಚಾರ್ಜು ತೆಗೆದುಕೊಳ್ಳೋ ರಮೇಶ್ ಜಾರಕಿಹೊಳಿ ವಿಜೇಂದ್ರನ್ನ ಇನ್ನಷ್ಟು ಬುಗುರಿ ಆಡಿಸ್ದಂಗೆ ಆಡಿಸ್ಬೋದು, ಸಖತ್ತಾಗಿ ಚಾಟಿನೂ ಬೀಸ್ಬೋದು. ಇಷ್ಟಾದ್ರೂ ಯತ್ನಾಳ್ ಅಂಡ್ ಟೀಮ್ ಇಷ್ಟೊಂದು ಅಬ್ಬರಿಸ್ತಾ ಇದ್ದಾರೆ ಅಂದ್ರೆ ಇವರಿಗೆ ಹೈಕಮಾಂಡ್ ಕೃಪಾ ಕಟಾಕ್ಷ ಇರಬಹುದಾ, ಜೊತೆಗೆ RSS ನ ಆಶೀರ್ವಾದವೂ ಇರಬಹುದಾ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಯತ್ನಾಳ್ ರಾಜಾರೋಷವಾಗಿ ವೈಲೆಂಟ್ ಅನ್ನು ಮಾತಾಡಿದ್ರು, ವರಿಷ್ಠರು ಮಾತ್ರ ಕಿವಿಯೇ ಕೇಳದಂಗೆ ಸೈಲೆಂಟ್ ಆಗಿದ್ದಾರೆ. ಅಲ್ಲಿಗೆ ಅವರೂ ಕೂಡ ಕಾದ್ ನೋಡೋ ತಂತ್ರ ಅನುಸರಿಸಿದಾರ ಅನ್ನೋದಿಲ್ಲ ಪಕ್ಕ. ಇಷ್ಟೆಲ್ಲದರ ಮಧ್ಯೆ ದೆಹಲಿಯಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಆಗೋಗಿದೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಸ್ವಲ್ಪ ಸಾಧು ಜೀವಿ ಅಂತವ್ರು. ಆದರೆ ಅವತ್ತು ಅವರೇ ಯಡಿಯೂರಪ್ಪ ವಿರುದ್ಧ ರೌದ್ರಾವತಾರ ತಾಳ್ಬಿಟ್ಟಿದ್ರಂತೆ. ಅಷ್ಟಕ್ಕೂ ಅವತ್ತು ಕೇಂದ್ರ ಸಚಿವರು ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ನಮ್ಮ MP ಗೋವಿಂದ್ ಕಾರಜೋಳ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಡಾಕ್ಟರ್ ಸುಧಾಕರ್ ಮತ್ತು ಬಸವರಾಜ ಬೊಮ್ಮಾಯಿ ಇದ್ರು. ಈ ಟೈಮಲ್ಲಿ ಜೋಶಿ ಸುಮ್ಮನಿರದೆ, ಏನು ಬೊಮ್ಮಾಯಿ ಅವರೇ, ಶಿಗ್ಗಾವಿಯಲ್ಲಿ ಹೀಗೆಲ್ಲ ಆಗೋಯ್ತಲ್ಲ ಅಂದಿದ್ದಾರೆ. ಅಷ್ಟಕ್ಕೆ ಬೊಮ್ಮಾಯಿ ಸೀಟ ಸೇಡ್ ಬೆಂಕಿ ಆಗ್ಬಿಟ್ರಂತೆ. ಯಡಿಯೂರಪ್ಪ ನನ್ನ ಮಗ ವಿಜೇಂದ್ರನಿಂದಲೇ ನನ್ನ ಮಗ ಸೋತಿದ್ದು ಗೊತ್ತಾ ಜೋಶಿ ಅವರೇ ಅಂತ ಕೂಗಾಡ್ಬಿಟ್ರಂತೆ. ಇಲ್ಲಿ ಬೊಮ್ಮಾಯಿ ಮತ್ತೊಂದು ಗೇಮ್ ಆಡಿದ್ದಾರೆ. ತಮ್ಮ ಪುತ್ರನ ಸೋಲಿಗೆ ವಿಜೇಂದ್ರ ಕಾರಣ ಅನ್ನೋ ದೂರನ್ನ ಹೈಕಮಾಂಡ್ಗೆ ಪಾಸ್ ಮಾಡಲಿಲ್ಲ. ಅದ್ರ ಬದಲಿಗೆ ಯತ್ನಾಳ್ ಅಂಡ್ ಟೀಮ್ ಅವ್ರಿಗೆ ಹತ್ರ ಹೋಗ್ಬಿಟ್ಟು, ನಾನಿದ್ದೀನಿ, ನೀವು ವಿಜೇಂದ್ರಾಗಿ ಸರಿಯಾಗಿ ಕೀ ಕೊಟ್ಟು ಚೆನ್ನಾಗಿ ಕುಣಿಸಿ ಅಂದ್ಬಿಟ್ಟವ್ರೆ. ಅಲ್ಲಿಗೆ ಯತ್ನಾಳ್ ಅಂಡ್ ಟೀಮ್ಗೆ ಮತ್ತೊಂದು ಆನೆ ಬಲ ಬಂದಂಗಾಯ್ತು. ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ ಅಂತ ಒಂಥರ ಆಟ ಆಡೋಕೆ ಶುರು ಮಾಡಿದ್ರು. ಇಷ್ಟೆಲ್ಲ ಆಟ ಆಡೋ ಯತ್ನಾಳ್ ಮೇಲೆ ಅದ್ಯಾಕೋ ಏನೋ ಹೈಕಮಾಂಡ್ಗೆ ಸಿಕ್ಕಾಬಟ್ಟೆ ಲವ್, ಒಂದಷ್ಟು ಒಲವಿರೋದು ಅಂತ ಸತ್ಯ ಅನ್ಸುತ್ತೆ. ಯಾಕಂದ್ರೆ ದೆಹಲಿಗೆ ಹೋಗಿದ್ದ ಅವರಿಗೆ ನಾಯಕರು ಒಂದೇ ಒಂದು ಮಾತನ್ನು ಗಟ್ಟಿ ವಾಯ್ಸಲ್ಲಿ ಕೇಳಿಲ್ವಂತೆ. ಅವರೇ ಹೇಳಿರೋ ಹಂಗೆ, ನನ್ನನ್ನು ಯಾರೂ ತರಾಟೆಗೆ ತಗೊಂಡಿಲ್ಲ, ದೆಹಲಿ ನಾಯಕರು ನನಗೆ ಶಹಬಾಜ್ಗಿರಿ ಕೊಟ್ಟಿದ್ದಾರೆ, ಹೈಕಮಾಂಡ್ ಕೊಟ್ಟ ನೋಟಿಸ್ಗೆ ನಾನು ಖಡಕ್ಕಾಗಿ ಉತ್ತರ ಕೊಟ್ಟು ಬಂದಿದ್ದೀನಿ ಅಂದಿದ್ದಾರೆ. ನನ್ನ ವಿರುದ್ಧ ಶಿಸ್ತು ಕ್ರಮದ ಪ್ರಶ್ನೆಯೇ ಇಲ್ಲ, ಮುಂದೆ ಒಳ್ಳೆ ಭವಿಷ್ಯ ಇದೆ, ಹೋಗಿ ಬನ್ನಿ ಯತ್ನಾಳ್ಜಿ, ನಮ್ಮ ಪಕ್ಷದ ಪರ ಒಳ್ಳೆ ಕೆಲಸ ಮಾಡಿ ಅಂತ ನಾಯಕರು ಹೇಳಿ ಕಳಿಸಿದ್ರಂತೆ. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಯಾವಾಗ ಯತ್ನಾಳ್ ವಿಜೇಂದ್ರ ವಿರುದ್ಧ ತಿರುಗಿಬಿದ್ರೋ ಆಗ ವಿಜೇಂದ್ರ ಯತ್ನಾಳ್ ಮೇಲೆ ID ರೈಡ್ ಮಾಡಿಸೋಕೆ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಇಂಥದ್ದೊಂದು ಸುದ್ದಿ ಈಗ ಓಡಾಡ್ತಾ ಇದೆ. ಆದ್ರೆ ಅದು ಸಾಧ್ಯ ಆಗ್ಲಿಲ್ವಂತೆ ಅನ್ನೋ ಮಾತು ಕೂಡ ಇದೆ.
ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಕೂಡ ಅಷ್ಟೇ ಜೋಶ್ನಲ್ಲಿದ್ದಾರೆ. ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಬಂದ ಮೇಲೂ ರಮೇಶ್ ಜಾರಕಿಹೊಳಿ ವಿಜೇಂದ್ರ ವಿರುದ್ಧದ ಕಾಲ್ಕೇರೋದನ್ನು ನಿಲ್ಲಿಸಿಲ್ಲ. ಅದನ್ನು ಹಂಗೆ ಮುಂದುವರಿಸೋದನ್ನು ಮಾತ್ರ ಬಿಟ್ಟಿಲ್ಲ. ಯಡಿಯೂರಪ್ಪ ಇದಾರಲ್ಲ ನೋಡ್ರಿ, ಅವರು ಶ್ರಮ ವಹಿಸಿ ಸೈಕಲ್ ತೊಳೆದು ಈ ಹಂತಕ್ಕೆ ಬಂದಿದ್ದಾರೆ. ಆದರೆ ವಿಜೇಂದ್ರ ಇನ್ನು ಹುಡುಗ, ಇನ್ನು ಪಳಗಬೇಕು ಅಂತಿದ್ದಾರೆ. ಅಲ್ಲದೆ ವಕ್ಫ್ ಹೋರಾಟದ ಮುಂದುವರಿಸೋದಕ್ಕೆ ಹೈಕಮಾಂಡ್ ನಂಗೆ ಫುಲ್ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದೆ, ನಾವು ನಮ್ಮ ಹೋರಾಟನ ಹಂಗೆ ಕಂಟಿನ್ಯೂ ಮಾಡ್ತೀವಿ ಅಂತಿದ್ದಾರೆ. ಈ ಮಾತುಗಳು ನಿಜ ಇದ್ರೂ ಇರಬಹುದು. ಯಾಕೆ ಗೊತ್ತಾ, ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿ ಒಂದನ್ನು ಗೆಲ್ಸಕ್ಕಾಗಲಿಲ್ಲ ಅಂದ್ರೆ ಏನರ್ಥ ಹೇಳಿ ಅನ್ನೋದು ಹೈಕಮಾಂಡ್ ಪ್ರಶ್ನೆ. ಆದರೆ ಅದನ್ನ ನಾಯಕರು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇಲ್ಲ ಅಷ್ಟೇ. ಆದರೆ ಒಳಗೆ ವಿಜೇಂದ್ರನ್ನ ಪಕ್ಕಕ್ಕೆ ಸರಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ರು ಇರಬಹುದು. ಜಾರಕಿಹೊಳಿ ಮತ್ತು ಯತ್ನಾಳ್ ಇವರಿಬ್ಬರು ಹೇಳಿಕೆ ಕೇಳಿದ್ರೆ ಯತ್ನಾಳ್ ಮತ್ತು ಟೀಮ್ ನೀಡಿದ ರಿಪೋರ್ಟ್ಗೆ JPC ಸಂಪೂರ್ಣ ತೃಪ್ತಿಯಾಗಿದೆಯಂತೆ. ಜೊತೆಗೆ 2ನೇ ಹಂತದ ಹೋರಾಟದ ಬಗ್ಗೆಯೂ ಇಬ್ಬರು ನಾಯಕರು ಮಾತನಾಡ್ತಿದ್ದಾರೆ. ಆ ಮಾತಿನ ಮರ್ಮ ನೋಡಿದ್ರೆ ಇದಕ್ಕೆ BJP ಹೈಕಮಾಂಡ್ ವಿರೋಧವೂ ಇಲ್ಲ ಅನ್ಸುತ್ತೆ. ನಮಸ್ಕಾರ.